ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಬೆಳಗ್ಗೆಯಿಂದ ಕೂಡ ಬ್ಲಾಗ್ನ ತೊಗೊಂಡಿದ್ದೀನಿ, ನೋಡ್ಕೊಂಬಂದ್ಬಿಡಿ. ಸೊ ವೆದರ್ ತುಂಬಾ ಚಳಿ, ಈಚೆಗೆ ಬರೋಕ್ಕೆ ಭಯ ಆಗ್ತಿದೆ. ಹಲೋ ಸ್ನೇಹಿತರೆ, ಮತ್ತು ಶನಿವಾರ ಮತ್ತು ಭಾನುವಾರದ್ದು ಒಂದೇ ದಿವಸ ಬ್ಲಾಗ್ ಮಾಡಿ ಹಾಕೋಣ ಅಂದ್ಕೊಂಡೆ. ಸೊ ವಿಡಿಯೋ ತುಂಬ ಲೆಂತ್ ಆಗ್ತಾಯಿತ್ತು, ಹಾಗಾಗಿ ನಾನು ಭಾನುವಾರದ ಬ್ಲಾಗ್ನ ನಾಳೆ ಹಾಕ್ತೀನಿ. ಡೈಲಿ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಬ್ಲಾಗ್ ಮಾಡೋಣ ಅಂತ, ಆದರೆ ಇಲ್ಲಿ ಎಡಿಟಿಂಗಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಧನುರ್ಮಾಸದ ಪೂಜೆ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವ ಸಮಯದಲ್ಲೇ ಪೂಜೆ ಮಾಡಬೇಕಂತೆ. ಅಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಈ ಧನುರ್ಮಾಸದ ಪೂಜೆನ ಮಾಡಿದ್ರೆ ಆ ಪೂಜೆಗೆ ಫಲ ಜಾಸ್ತಿ ಅಂತೆ. ಇನ್ನು ಸೂರ್ಯ ಉದಯಿಸಿದ ಮೇಲೆ, ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಮಾಡುವಂಥ ಪೂಜೆಗೆ ಫಲ ಕಡಿಮೆ ಅಂತ ಹೇಳ್ತಾರೆ. ಸೊ ಇದು ಹಿಂದಿನಿಂದನೂ ನಡ್ಕೊಂಬಂದಿರೋದು. ಸೊ ಧನುರ್ಮಾಸದ ಪೂಜೆ ಅಂದರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಲೇನೂ ಇರ್ಬೋದು, ಗೊತ್ತಿರೋದು ಇರ್ಬೋದು. ಸೊ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರ್ ಧನುರ್ಮಾಸದಲ್ಲಿ ಪ್ರವೇಶ ಆಗಿ ಆ ರಾಶಿಯಲ್ಲೇ 1 ತಿಂಗಳ ಕಾಲ ಸಂಚಾರ ಮಾಡ್ತಾ ಇರ್ತಾನಂತೆ. ಹಾಗಾಗಿ ಈ ತಿಂಗಳನ್ನು ಧನುರ್ಮಾಸದ ಟೈಮ್ ಅಂತ ಹೇಳ್ತಾರೆ. ಜೊತೆಗೆ ತುಂಬ ಚಳಿ ಇರೋದ್ರಿಂದ ಮನುಷ್ಯ ಈ ಚಳಿ ಈ ವಿಪರೀತ ಚಳಿ ಇರೋದನ್ನು ತಡ್ಕೊಳಕ್ಕಾಗದೆ ಮಲಗಬೇಕಾದ್ರೆ ಬಿಲ್ಲಿನಂತೆ ಬಾಗಿರ್ತಾನಂತೆ. ಹಾಗಾಗಿ ಇದನ್ನು ಬಿಲ್ಲಿಗೆ ಧನುರ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇದನ್ನು ಧನುರ್ಮಾಸ ಅಂತ ಕೂಡ ಹೇಳ್ತಾರೆ. ಡಿಸೆಂಬರ್ 16ನೇ ತಾರೀಕು ಧನುರ್ಮಾಸ ಶುರುವಾದರೆ ಇನ್ನು ಜನವರಿ 17ರವರೆಗೂ ಧನುರ್ಮಾಸದ ಪೂಜೆ ಇರುತ್ತೆ. ಏನು ಕಾರಣ ಅಂದರೆ ದೇವತೆಗಳಿಗೆ ಉತ್ತರಾಯಣ ಹಗಲಾಗಿರುತ್ತೆ ಯಾವತ್ತೂ, ದಕ್ಷಿಣಾಯಣ ರಾತ್ರಿ ಆಗಿರುತ್ತೆ. ಹಾಗಾಗಿ ದಕ್ಷಿಣಾಯಣದ ಪುಣ್ಯ ಕಾಲದಲ್ಲಿ ಬರುವಂಥ ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ಯೋಗ ನಿದ್ರೆಗೆ ಶ್ರೀಹರಿ ಜಾರ್ತಾನಂತೆ. ಅಂದರೆ ಯೋಗ ನಿದ್ರೆಗೆ ಶ್ರೀಮನ್ ನಾರಾಯಣನಿಗೆ ಆವಾಗ ನಿದ್ದೆ ಟೈಮು. ಈ ಧನುರ್ಮಾಸದ ಪೂಜೆ ಮೇಯ್ನಾಗಿ ಶ್ರೀಹರಿ ನಾರಾಯಣನಿಗೆ ಸಮರ್ಪಣೆ ಆಗುವಂತಹ ಒಂದು ಕಾಲ ಧನುರ್ಮಾಸ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಉತ್ಥಾನ ದ್ವಾದಶಿಯಂದು ಮೇಲೆ ಹೇಳ್ತಾನೆ ಶ್ರೀಹರಿ ಅಂತಲೂ ಹೇಳ್ತಾರೆ. ಧನುರ್ಮಾಸದ ನಂತರ ಮಕರ ಸಂಕ್ರಾಂತಿ ಸ್ಟಾರ್ಟ್ ಆಗುತ್ತೆ. ಅಂದಿನಿಂದ ಉತ್ತರಾಯಣ. ಇದು ದೇವತೆಗಳಿಗೆ ಹಗಲಾದ ಕಾರಣ ಧನುರ್ಮಾಸದ ಅರುಣೋದಯದ ಕಾಲ. ಆ ಸಮಯದಲ್ಲಿ ಶ್ರೀಹರಿಗೆ ಪೂಜೆ ಮಾಡಲು ಪ್ರಶಸ್ತವಾದಂತಹ ಕಾಲ ಅಂತಲೂ ಕೂಡ ಹೇಳ್ತಾರೆ. ಈ 1 ತಿಂಗಳುಗಳ ಕಾಲ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುಚೀಭೂತರಾಗಿ ದೇವ್ರ ಪೂಜೆ ಮಾಡಬೇಕು ಅನ್ನೋದು ಮೊದಲಿಂದ ಹಿರಿಯರು ನಡೆಸ್ಕೊಂಬರೋದು. ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಕಾಣುವಂಥ ಸಮಯದಲ್ಲೇ ಮಾಡುವಂಥ ಪೂಜೆ ತುಂಬ ಶ್ರೇಷ್ಠಕರವಾದದ್ದು. ಸೂರ್ಯೋದಯ ಆದಮೇಲೆ ಮಾಡುವಂಥ ಪೂಜೆ ಅಷ್ಟೊಂದು ಶ್ರೇಷ್ಠವಾಗಿರಲ್ಲ ಅಂತ ಹೇಳ್ತಾರೆ. ಇನ್ನು ಈ ಧನುರ್ಮಾಸದಲ್ಲಿ ಮಾಡುವಂಥ ನೈವೇದ್ಯ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಸಿಹಿ ಪೊಂಗಲು, ಹೆಸರುಬೇಳೆ ಹಾಕಿ ಮಾಡಿದಂಥ ಸಿಹಿ ಪೊಂಗಲು, ಖಾರ ಪೊಂಗಲು, ಮೆಣಸು ಹಾಕಿ ಮಾಡಿದಂಥ ಖಾರ ಪೊಂಗಲು ಶ್ರೀಹರಿಗೆ ತುಂಬ ಪ್ರಿಯವಂತೆ. ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ಮಾಡೋಂಥ ನೈವೇದ್ಯ ಅಂದರೆ ಅದು ಪೊಂಗಲ್ಲೇ ಆಗಿರುತ್ತೆ. ಇನ್ನು ಎಲ್ಲರೂ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಮಾಡೋದು ಇದನ್ನೆಲ್ಲ ನೋಡೇ ಇರ್ತೀರ. ಸೊ ಧನುರ್ಮಾಸದ ಪೂಜೆ ನಾವು ಮಾಮೂಲಿ ದಿನದಲ್ಲಿ ಮಾಡುವಂಥ 1000 ಪೂಜೆಯಲ್ಲಿ ಧನುರ್ಮಾಸದ 1 ಪೂಜೆಗೆ ಸಮ ಅಂತ ಹೇಳ್ತಾರೆ. ಇಷ್ಟು ಡೈಲಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ 5 ದಿವಸ, 9 ದಿವಸ, 11 ದಿವಸ, 21 ದಿವಸ ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನೀವು ತಿಂಗಳು ಪೂರ್ತಿ ಮಾಡ್ಬೋದು, ಸಂಕ್ರಾಂತಿವರೆಗೂ ಕೂಡ ಮಾಡ್ಬೋದು. ಅಟ್ಲೀಸ್ಟ್ 1 ದಿನನಾದರೂ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಅಟ್ಲೀಸ್ಟು ನಿಮ್ಮ ಮನೆ ದೇವರು ವಾರದ ಟೈಮಲ್ಲಾದರೂ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅದರಲ್ಲೂ ಹೆಣ್ಮಕ್ಳು, ಮದುವೆ ಆಗದಿರೋ ಹೆಣ್ಮಕ್ಳು, ಮಕ್ಕಳಾಗದಿರೋರು, ಇವ್ರಿಗೆಲ್ಲ ಇದೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಸೊ ನಂಗೆ ಗೊತ್ತಿರೋದನ್ನು ತಿಳಿಸಿದ್ದೀನಿ. ಸೊ ಪೂಜೆ ಎಲ್ಲ ಆಯಿತು. ನಂದು ಕೂಡ ಇವತ್ತು ಧನುರ್ಮಾಸದ ಬೆಳಗಿನ ಪೂಜೆ ಎಲ್ಲ ಮುಗೀತು. ಇನ್ನು ತಿಂಡಿಗೆ ಚಿತ್ರಾನ್ನ, ನೈವೇದ್ಯಕ್ಕೆ ಸಿಹಿ ಪೊಂಗಲು, ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಇದು ಸ್ನೇಹಿತರೆ ಯಾವಾಗ ತೊಗೊಂಬಂದಿದೆ ಅಂದರೆ ರೋಹಿತ್ ಜೊತೆ ನಾನು ಲಾಸ್ಟ್ ಟೈಮು ಬಟ್ಟೆ ತರೋದಕ್ಕೆ ಹೋಗಿದ್ದೆ ನೋಡಿ, ಆವಾಗ ತಂದಿರೋದು. ಇದನ್ನು ಓಪನ್ ಮಾಡೋಕ್ಕೂ ನಿಜ ನನಗೆ ಟೈಮ್ ಇಲ್ಲ. ಸೊ ನೋಡಿ, ನೆನಪು ಮಾಡಿಕೊಂಡು ಸುಜಿತ್ತು ಹೊಸ ಕುಕ್ಕರ್ ತಂದಿದ್ರಲ್ಲ, ಅದರಲ್ಲಿ ತಿಂಡಿ ಮಾಡಿ ಸುಜಿತ್ತು. ಹಾಗಾಗಿ ಸುಜಿತ್ ಒತ್ತಾಯದ ಮೇರೆಗೆ ನೆನೆಸ್ಕೊಂಡು ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ನೋಡಿ, ತವಾ ಮತ್ತು ಇದು ಕುಕ್ಕರು ಐ ಥಿಂಕ್ 2900 ರೂಪಾಯಿ ಆಯಿತು. ತುಂಬ ಚೆನ್ನಾಗಿದೆ, ಸ್ಟೀಲ್ದಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಮತ್ತು ಪ್ಯಾನು ಇವೆರಡೂ ಸೇರಿ
5,000 ಚಿಲ್ಲರೆ ಆಯಿತು. ಬಟ್ ಫ್ಯಾನು ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಬಟ್ ಪ್ರೆಸ್ಟೀಜ್ದೆಲ್ಲ ಇದೇ ರೇಟ್ ಇರುತ್ತೆ. ಬಟ್ ನಾನಲ್ಲಿ ಹಳೆಯ ವಿಡಿಯೋದಲ್ಲಿ ಯಾವಾಗಲೂ ಅಂಗಡಿನ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಅವತ್ತಿನ ದಿವಸ ನಾನು ವೀಡಿಯೋ ಮಾಡ್ಕೊಳ್ಳೋಂಥ ಸಿಚುವೇಶನ್ ಇರಲಿಲ್ಲ. ಹಂಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಕುಕ್ಕರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಬೇಗ ಅಡುಗೆ ಆಗುತ್ತೆ. ನಾನು ಯೂಸ್ ಮಾಡಿದೆ. ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಗೇಜ್ ಇದೆ. ಮೇಯ್ನಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಕುಕ್ಕರು. ಇನ್ನೂ ಒಂದು ತೊಗೋಬೇಕು. ಕೆಲವಷ್ಟು ಕುಕ್ಕರ್ಗಳು ಹೋಗಿದೆ. ಮತ್ತು ರೌಂಡ್ ಶೇಪ್ದು ಒಂದಿತ್ತು. ಮತ್ತಿದು ಹಂಡೆ ಶೇಪ್ ಅಂತೆಲ್ಲ ಏನೋ ಹೇಳ್ತಾರೆ. ಬಟ್ ಮನೇಲಿ ಆಲ್ರೆಡಿ ಇದೆ. ಆದರೂ ನನಗಿದೇ ಇಷ್ಟ. ಹಂಗಾಗಿ ಇದನ್ನೇ ತೊಗೊಂಬಂದೆ. ಫೈನಲಿ ಇವತ್ತು ಇದರಲ್ಲೇ ಚಿತ್ರಾನ್ನ ಮಾಡಿದ್ದಾಯಿತು. ಭಾಳ ಇಷ್ಟ ಆಯಿತು. ಭಾಳ ಚೆನ್ನಾಗಿದೆ. ಸೊ ನಾನು ಯಾವಾಗ ತೊಗೊಂಡ್ರು ಅಷ್ಟೇ ಕುಕ್ಕರ್ಗಳೆಲ್ಲ ಪ್ರೆಸ್ಟೀಜ್ ಬಿಟ್ಟರೆ ಬೇರೆ ಯಾವುದೂ ತೊಗೊಳ್ಳಲ್ಲ ಸ್ನೇಹಿತರೆ. ಯಾಕೆಂದರೆ ಕ್ವಾಲಿಟಿ ಇರುತ್ತೆ, ಮೇಯ್ನಾಗಿ ಬಾಳಿಕೆ ಬರುತ್ತೆ. ಸೊ ನಾನು ತುಮಕೂರಲ್ಲಿ ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ ಯಾವಾಗ ಕೂಡ. ಸೊ ಇನ್ನೊಂದು ಹೇಳಬೇಕು ಏನು ಅಂತಂದರೆ, ಸುಮಾ ಅಂತ ಒಬ್ಬರು ನನಗೆ ಯಾವಾಗಲೂ ಮೆಸೇಜ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ಫಸ್ಟ್ ಕಮೆಂಟು ಆಲ್ಮೋಸ್ಟ್ ಒಂದೊಂದು ಸಲ ಅವ್ರದ್ದೇ ಇರುತ್ತೆ ಯಾವಾಗಲೂ ಆಲ್ಮೋಸ್ಟ್. ಸೊ ಇವರು ಕೂಡ ಶ್ವೇತಾ ಅವರ ಒಂದು ಶಾಪ್ಗೆ ಕಸ್ಟಮರು. ಸೊ ವ್ಲಾಗ್ನ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸುಮಾರಷ್ಟು ಜನ ಕಸ್ಟಮರ್ ಇದ್ದಾರೆ ತುಂಬ ಕಡೆಯಿಂದ. ಸೊ ಅದರಲ್ಲೂ ಇವರು ಕೂಡ ಒಬ್ಬರು. ಲಾಸ್ಟ್ ಟೈಮು ಸಾರಿ, ನಾನು ಸುಮಾರಷ್ಟು ಜನಕ್ಕೆ ವ್ಯೂವರ್ಸ್ಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸೊ ಅವ್ರಿಗೆ ನನ್ನ ವೀಡಿಯೋಸ್ನ ನೋಡಿ ಬಟ್ಟೆ ಬೇರೆ ಕಡೆ ತೊಗೊಂಡು ಪಾಪ ಅವ್ರಿಗೆ ಅಮೌಂಟ್ ಲಾಸ್ ಆಯಿತು, ನನಗಿಷ್ಟ ಆಗಲಿಲ್ಲ ಅಂತ ಹೇಳಿದ್ರಂತೆ. ಬಟ್ಟು ನನ್ನ ಕಡೆಯಿಂದ ಸಾರಿ ಹೇಳ್ತೀನಿ. ಯಾಕೆಂದರೆ ಕೆಲವೊಂದು ಸಲ ಅನಿವಾರ್ಯ ಕಾರಣಗಳಿಂದ ಕೆಲವೊಬ್ರದ್ದು ವೀಡಿಯೋ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ನಾನು ನಿಮಗೂ ಹೇಳೋಕ್ಕಾಗಲ್ಲ, ಅಲ್ಲೂ ಹೇಳೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಸೊ ಸುಮಾರಷ್ಟು ಜನ ವ್ಯೂವರ್ಸ್ಗೆ, ಅದರಲ್ಲೂ ಅವ್ರಿಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೇಳಿದ್ರಂತೆ. ಹಂಗಾಗಿ ನಾನು ಬ್ಲಾಗಲ್ಲಿ ಅವ್ರನ್ನ ಹೆಸ್ರನ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಸುಮಾರಷ್ಟು ಜನಕ್ಕೂ ಹೀಗೆ ಆಗಿದೆ. ಬಟ್ಟು ಕೆಲವೊಂದು ಸಿಚುವೇಶನ್ನಿಂದ ಹಂಗಾಗಿದ್ದರಿಂದ ಸಾರಿ ಕೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸಲ ಏನು ಅಂತಂದರೆ ನನಗೆ ಹೆಂಗೆ ಅಂದರೆ ಒಬ್ಬರು ಹಿಂಗೆ ಅಂತ ನಾವು ಗೊತ್ತಾಗಿ ಬಿಟ್ಟಾಕಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮದೇ ಸುಮಾರಷ್ಟು ಸಮಸ್ಯೆಗಳಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಸಾಕಾಗಿರುತ್ತೆ. ನಾನು ಸುಮಾರಷ್ಟು ಬ್ಲಾಗಲ್ಲಿ ನಾನು ಹೇಳ್ತಾ ಇರ್ತೀನಿ, ನಾನು ಬೇರೆಯವ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋಣ ಯಾವಾಗಲೂ. ನಮ್ಮ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ಬೇರೆಯವ್ರದ್ದೇ ನಾವು ಯಾವಾಗಲೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಮುಂದೆ ಬರೋದು ಯಾವಾಗ? ಬೇರೆಯವ್ರದ್ದು ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಬಿಟ್ರೆ ಎಷ್ಟೋ ಲೈಫಲ್ಲಿ ಮುಂದೆ ಬಂದ್ಬಿಡ್ತೀವಂತೆ. ಹಾಗಾಗಿ ಇವೆಲ್ಲ ನಾನು ಲೈಫಲ್ಲಿ ನಿಜ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ನನಗೆ ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟಗಳು, ಪಟ್ಟಂಥ ಏನೇನು ಕಷ್ಟಗಳು ಅನುಭವಿಸಿದ್ದೀವಿ, ಇವೆಲ್ಲ ನನಗೆ ಜೀವನದಲ್ಲಿ ಎಷ್ಟೋ ಪಾಠಗಳನ್ನ ಕಲಿಸಿದೆ. ಸೊ ನಾನು ಮೊದಲಿಂದನೂ ಹಿಂಗೆ ಯಾರು ಸವಾಸಕ್ಕೆ ಹೋಗಲ್ಲ, ಯಾರು ತಂಟೆಗೆ ಹೋಗಲ್ಲ. ಆದರೂ ಕೆಲವಷ್ಟು ಜನ ಮೇಲ್ಬಿದ್ದು ಬಂದು ಏನೇ ವಿಚಾರಗಳಿಗಾಗಲಿ ನಮ್ಮ ಪಾಡಿಗೆ ನಾವಿದ್ರೂ ಬಿಡಲ್ಲ. ಇವೆಲ್ಲ ಸಾಮಾನ್ಯ, ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಯಾರ್ದಾದ್ರೂ ಅಷ್ಟೇ. ಯಾಕೆಂದರೆ ನಮ್ಮನೆ ಸಿಚುವೇಶನ್ನೇ ಬೇರೆ, ನನ್ನದೇ ಸಿಚುವೇಶನ್ ಬೇರೆ. ಆಯಿತಾ? ಬನ್ನಿ ಇವಾಗ ಪೂಜೆ ಎಲ್ಲ ಮುಗಿಸಿ ತೆಗ್ರಿಕಾಯಿ ಸುಲಿದು ಸಾಂಬಾರು ಮಾಡಿಟ್ಟು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಇವಾಗ ನಾನು ಬರ್ತಾಯಿದ್ದೀನಿ ಹೇಮಾ ಅವರ ಬೊಟಿಕ್ಕಿಗೆ. ಸೊ ಒಂದು ಬ್ಲೌಸ್ ಕೊಟ್ಟಿದ್ದೆ, ಆಕೆಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಅವ್ರಿಗೂ ಒಂದೆರಡು ಬ್ಲೌಸ್ಗಳನ್ನ ಕೊಟ್ಟಿದ್ದೀನಿ. ಸ್ಟಿಚಿಂಗ್ ಆಗಿತ್ತು, ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನೋಡಿ, ಯಾರಿಗೋ ಒಂದಿಬ್ಬರಿಗೆ ಒಂದು 7th 8th ಕ್ಲಾಸು ಗರ್ಲ್ ಅನಿಸುತ್ತೆ, ಅವ್ರಿಗೊಂದು ಲೆಹಂಗಾ ಸ್ಟಿಚ್ ಮಾಡಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಸೊ ಯಾರಿಗಾದರೂ ಈ ಥರ ಸ್ಟಿಚ್ ಮಾಡಿಸ್ಕೊಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವ್ರನ್ನೂ ಕೂಡ ಆಲ್ರೆಡಿ ಬ್ಲಾಗಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಪ್ಲೀಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಪರ್ಸ್ನಲಿ ನಾನು ಟೈಲರ್ ಆಗಿದ್ದರಿಂದ ನನಗೆ ಯಾರು ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಜನಕ್ಕೆ ಸ್ಟಿಚ್ ಮಾಡಿದರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನನ್ನ ಬ್ಲೌಸು ಕೂಡ ತೋರಿಸ್ತೀನಿ ನೋಡಿ. ಮಧುಬಾಲ ಡಿಸೈನು ಹೇಳಬೇಕು ಅಂದರೆ ನನ್ನ ಹತ್ರ ಡಿಸೈನ್ ಇರಲಿಲ್ಲ ಆ್ಯಕ್ಚುಲಿ. ಅವ್ರಿಗೆ ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕೂಡ ಈ ಥರ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ದಯವಿಟ್ಟು ಕೊಡಿ, ಬ್ಲೌಸ್ಗಳನ್ನ ಕೊಡಿ. ಪಾಪ ಈಕೆಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಬ್ಲೌಸ್ಗಳು ಚೆನ್ನಾಗಿ ಮಾಡ್ತಾರೆ. ಏನು ಗೊತ್ತಾ, ನನಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು, ಎಷ್ಟೇ ಚೆನ್ನಾಗಿದ್ರು, ನಾನು ಫಸ್ಟು ಅವ್ರ ಕೆಲಸಕ್ಕೆ ಬೆಲೆ ಕೊಡ್ತೀನಿ. ಫಸ್ಟು ಅವ್ರ ಕೆಲಸಗಳು ಚೆನ್ನಾಗಿರಬೇಕು. ನಾನು ಏನೇ ಹೇಳಬೇಕು ಅಂದರೂ ಅವ್ರ ಕೆಲಸಗಳು ತುಂಬ ನೀಟಾಗಿರಬೇಕು. ಯಾಕೆ ಅಂತಂದರೆ ಒಬ್ರಿಗೋಸ್ಕರ ನಾನು ಸಾವಿರಾರು ಜನಕ್ಕೆ, ನೂರಾರು ಜನಕ್ಕೆ ನಾನು ತಪ್ಪು ಮಾರ್ಗದರ್ಶನ ನೀಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾವು ಫ್ರೆಂಡ್ಸೇ ಆಗಿರಲಿ, ಯಾರೇ ಆಗಿರಲಿ, ರಿಲೇಟಿವ್ಸ್ ಆಗಿರಲಿ, ಕೆಲಸ ಚೆನ್ನಾಗಿತ್ತಾ, ಅದರಿಂದ ಜನಕ್ಕೆ ಏನಾದರೂ ಉಪಯೋಗ ಆಗ್ತಿದೆಯಾ, ಖಂಡಿತ ನಾನು ಹೇಳ್ತೀನಿ. ನೋಡಿ, ಇದು ನನ್ನ ಬ್ಲೌಸು. ಸೊ ಯಾರ ಹತ್ರನೂ ಒಂದು ಬ್ಲೌಸ್ ಕೊಟ್ಟು ಹಾಳಾಗಿತ್ತು, ಅದನ್ನು
ಮತ್ತೆ ಕ್ಲಾತ್ನ ತರಿಸಿ ಇವ್ರಿಗೆ ಹೇಮಾ ಅವ್ರಿಗೆ ಕೊಟ್ಟೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫಿಟ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ಆ ಚಿಕ್ಕ ಮಕ್ಕಳಿಗೆ ಲೆಹಂಗಾಗಳು ಸ್ಟಿಚ್ ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನೀವು ಖಂಡಿತ ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ಖಂಡಿತ ಈ ಥರ ಸ್ಟಿಚ್ ಮಾಡಿಸಿ, ಭಾಳ ಚೆನ್ನಾಗಿ ಮಾಡ್ತಾರೆ. ನೀವು ಯಾವುದೇ ಪ್ಯಾಟ್ರನ್ ಕೊಟ್ಟರು ಮಾಡಿಕೊಡ್ತಾರೆ. ಇನ್ನು ನೆಕ್ಸ್ಟು ಬ್ಲೌಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲೂ ತೋರಿಸ್ತೀನಿ. ಬ್ಲೌಸು ತೊಗೊಂಬಂದಿದ್ದೀನಿ, ವೇರ್ ಮಾಡಿದಾಗೂ ಕೂಡ ತೋರಿಸ್ತೀನಿ. ಆಮೇಲೆ ಬ್ಲೌಸ್ಗಳು ನೆಕ್ಸ್ಟ್ ಇನ್ನೂ ಕೊಡಬೇಕು ಅಂತಿದ್ದೀನಿ, ಹೊಸ ಹೊಸ ಡ್ರೆಸ್ಗಳ ಪ್ಯಾಟ್ರನ್ ಕೊಡಬೇಕು ಅಂತಿದ್ದೀನಿ. ಅವೆಲ್ಲ ಚೆನ್ನಾಗಿ ಮಾಡಿದ್ರೆ ಖಂಡಿತ ಒಳ್ಳೆ ರಿವ್ಯೂ ಕೊಡ್ತೀನಿ. ಯಾಕೆ ಅಂತಂದರೆ ಹೆಣ್ಮಕ್ಳಲ್ವ ಸ್ನೇಹಿತರೆ. ಸೊ ನಾನು ಯಾವುದೇ ಹೆಣ್ಮಕ್ಳಾದರೂ ಎಫರ್ಟ್ ಹಾಕ್ತಿದ್ದಾರೆ, ತುಂಬ ಕೆಲಸ ಚೆನ್ನಾಗಿ ಬರ್ತಿದೆ, ಆದರೂ ಜನ ಸಪೋರ್ಟ್ ಮಾಡ್ತಾಯಿಲ್ಲ ಅಂದವ್ರಿಗೆ ನಿಜ ನಾನು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಕೂಡ ಒಂದು ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಬಟ್ಟೆಗಳು ಸ್ಟಿಚ್ ಮಾಡಬೇಕಾದ್ರೆ. ಅದರ ಎಫರ್ಟ್ ಏನಿರುತ್ತೆ ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಂಗಾಗಿ ಸೊ ಕೆಲಸ ಚೆನ್ನಾಗಿದ್ರೆ ಖಂಡಿತ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ, ಹೇಳ್ತೀನಿ ಅವ್ರಿಗೆಲ್ರೂ. ಜನಗಳ ಹತ್ರ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆನೇ ತೊಗೊಳ್ಳಿ, ನಿಮಗೆ ವರ್ತ್ ಅನಿಸಿದ್ರೆ ಮಾಡಿ ಕೆಲಸಗಳನ್ನ. ಸೊ ತುಂಬ ದುಡ್ಡಿಗೆ ಆಸೆ ಬಿಟ್ಟು ಎಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತ. ಪಾಪ ಈಕೆ ತುಂಬ ರೀಸನಬಲ್ ರೇಟ್ಗೆ ಮಾಡ್ತಾಯಿದ್ದಾರೆ, ಬಟ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಅವ್ರ ಫಿನಿಶಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಒಂದು ಕೊಟ್ಟು ಸುಮಾರಾಗಿ ಬಂದಿದೆ ಅಂದರೆ ಇನ್ನೂ ಒಂದು ಕೊಟ್ಟು ನೋಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಂದು 2 ಬ್ಲೌಸು ಬೋಟ್ ನೆಕ್ಕು ಮತ್ತು ಈಗ ಕೊಟ್ಟಿರೋದು 2 ಬ್ಲೌಸ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಎಲ್ಲೇ ಏನೇ ಕೊಟ್ಟರು ನನಗಿಷ್ಟ ಆಗೋವರೆಗೂ ನಾನು ನಿಮ್ಗಳಿಗೆ ತಿಳಿಸಲ್ಲ. ಯಾಕೆಂದರೆ ವರ್ಕ್ ಹೆಂಗಿದೆ ಅಂತ ಫಸ್ಟ್ ನಾನು ನೋಡಬೇಕು. ನನಗಿಷ್ಟ ಆಯಿತಾ, ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ, 4 ಜನಕ್ಕೆ ನಾನು ಹೇಳ್ಬೋದು, ಇನ್ಫಾರ್ಮ್ ಮಾಡ್ಬೋದು ಅಂತ ಅನ್ಸಿದ್ರೆ ಮಾತ್ರ ನಾನು ಹೇಳ್ತೀನಿ. ಸೊ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ. ಹೇಮಾ ಬೋಟಿಕ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ, ಚೆನ್ನಾಗಿ ಮಾಡ್ತಿದ್ದಾರೆ. ರೀಸನಬಲ್ ರೇಟಿಗೂ ಕೊಡ್ತಾ ಇದ್ದಾರೆ ಸ್ಟಿಚ್ ಮಾಡಿ. ಸೊ ಅವ್ರ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ನಾನು ಏನಾದರೂ ಯಾವುದ್ರಲ್ಲಾದರೂ ಹೇಳಿರೋದು ತಪ್ಪಿದರೆ ದಯವಿಟ್ಟು ಕ್ಷಮೆ ಇಲ್ಲೇ. ಸೊ ಬ್ಲೌಸ್ಗಳನ್ನ ಇಸ್ಕೊಂಬಂದಿದ್ದೀನಿ, ಮುಂದಿನ ಬ್ಲಾಗಲ್ಲಿ ನೋಡಿ ಯಾವ್ಯಾವ ಬ್ಲೌಸ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಬಟ್ಟೆಗಳೆಲ್ಲ ಬ್ಲೌಸ್ ಇಸ್ಕೊಂಬಂದಿದ್ದಾಯಿತು, ಮನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತಲ್ವ ನಮ್ಮ ಮನೆಯವ್ರನ್ನ ತೋರಿಸಿ. ನೋಡಿ, ತುಂಬ ದಿನಗಳಾದಮೇಲೆ ಹುಷಾರಿಲ್ದಲೆ ಚೇತರಿಸ್ಕೊಂಡ ಮೇಲೆ ನಾನು ಅವ್ರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮನೇಲಿ ಗೋಬಿ ಇತ್ತು. ಸೊ ಇದರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಗೋಬಿ ಪಕೋಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕುದಿತಿರೋ ನೀರಿಗೆ ಹಾಕಿ ಸ್ವಲ್ಪ ಇದು ಗೋಬಿನ ಈ ಥರ ಬೇಯಿ ಹಾಕಿದ್ದೀನಿ. ಸೊ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬೆಂದರೆ ಸಾಕು, ಇದು ಬೆಂದೋಗುತ್ತೆ. ಸೊ ಇದನ್ನು ತೆಗೆದುಬಿಟ್ಟು ಇದಕ್ಕೇನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ನಾನು ಒಂದ್ಸಲ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಮತ್ತೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಜಾರನ್ನ ತೊಗೊಂಡಿದ್ದೀನಿ, ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು 1 ಕಡ್ಡಿಯಷ್ಟು, ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಬೇಕಿದ್ರೂ ನೀವು ಇದಕ್ಕೆ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಒಂದೇ ಸಲ ಬಜ್ಜಿ ಬೇಕಂದ್ರೂ ನೀವು ಹಾಕ್ಕೋಬೋದು. ನೋಡಿ, ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀನಿ, ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಸೊ ಇಷ್ಟನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋದು ತುಂಬ ಈಸಿ. ಮನೇಲಿ ಗೋಬಿ ಇದ್ದಾಗ ಈ ಥರ ಮಾಡ್ಕೊಡ್ತೀನಿ. ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಈ ಚಳಿಗಾಲ ಬಂದರೆ ನನಗಂತೂ ತುಂಬಾ ವಾಯ್ಸ್ ಹಿಡಿದ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ರಿಯಲ್ ವಾಯ್ಸ್ ಇದಲ್ಲ. ಯಾರಾದರೂ ಫೋನ್ ಮಾಡಿದ್ರೆ, ನನಗೆ ಫೋನ್ ರಿಸೀವ್ ಮಾಡಿದ್ರೆ ಶ್ವೇತಾ ಅವರಿಲ್ವಾ ಅಂತ ನನಗೆ ಕೇಳ್ತಾರೆ. ವಾಯ್ಸ್ ಅಷ್ಟರ ಮಟ್ಟಿಗೆ ಚೇಂಜ್ ಆಗಿಬಿಟ್ಟಿದೆ. ಇವಾಗ ನೋಡಿ, ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಅಥವಾ ಹಾಗೆ ಗ್ರೈಂಡ್ ಆಗುತ್ತೆ ಅಂದ್ರೂ ಪರವಾಗಿಲ್ಲ, ಹಾಗೆ ರುಬ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಮಸಾಲೆಗೆಲ್ಲ ಇದು ಖಾರ ಹಿಡಿಯುತ್ತೆ. ಸೊ ಇದನ್ನು ಒಂದು ಕಡೆ ರುಬ್ಬಿ ಎತ್ತಿಟ್ಕೊಂಬಿಡೋಣವಾ. ಈಗ ಒಂದು ಬೌಲ್ಗೆ ಒಂದು 6-7 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ನಾನು ವಿಜಯ ಬ್ರ್ಯಾಂಡ್ದೇ ಯಾವಾಗಲೂ ಅಕ್ಕಿ ಹಿಟ್ಟು ಉಪಯೋಗಿಸೋದು ಮೊದಲಿಂದನೂ. ಸೊ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು. ಮುಂಚೆ ಎಲ್ಲ ಸೋನಾ ಮಸೂರಿ ನುಚ್ಚು ತಂದು ಕ್ಲೀನ್ ಮಾಡಿ ಅದರಿಂದ ಮಿಲ್ಲಿಗೆ ಹಾಕ್ಸಿ ಇಟ್ಕೋತಾ ಇದ್ದೆ. ಸೊ ಇವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಹಂಗಾಗಿ ಅಕ್ಕಿ ಹಿಟ್ಟು ಕೂಡ ನಾನು ರೆಡಿನೇ ತೊಗೊಬರ್ತೀನಿ. ಇವಾಗ ನೋಡ್ತಿದ್ದೀರಲ್ವ, ಕಡಲೆ ಹಿಟ್ಟು ಹಾಕ್ಕೊಂಡೆ, ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಒಂದು 3 ಸ್ಪೂನಷ್ಟು. ಇದಕ್ಕೆ ಅಚ್ಚ ಖಾರದ ಪುಡಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ. ಇದಾದ ನಂತರ ಈಗೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದು ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಜೊತೆಗೆ ಅಜ್ವೈನ್ ಇದ್ದರೆ ಮನೆಯಲ್ಲಿ ಹಾಕಿ ಏಕೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಈಸಿ. ಆದರೆ ಈ ಚಳಿಗೆ ಏನಾದರೂ ತಿನ್ನಬೇಕು, ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದಾಗ ಈ ಥರ ಟ್ರೈ ಮಾಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಡೆಫಿನೆಟಾಗಿ ಸಾಸ್ ಇರಲೇಬೇಕು. ಸಾಸ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ.
ನಾನು ಆಲ್ಮೋಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇವಾಗ. ಇದು ಮಾಡಿ ಒಂಚೂರು ವೀಡಿಯೋ ಮಾಡಿ ತೋರಿಸೋವಷ್ಟು ಸುಜಿತ್ಗೂ ರೋಹಿತ್ಗೂ ಸಮಾಧಾನ ಇಲ್ಲ. ಅಷ್ಟು ಬೇಗ ತಿನ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ಅಜ್ವೈನ್ನ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಬೋಂಡ ಬಜ್ಜಿ ಅದಕ್ಕೆಲ್ಲ ಕಲಿಸ್ತೀರಲ್ವ, ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇನ್ನು ಗೋಬಿನ ಆಲ್ರೆಡಿ ಮುಂಚೆನೇ ಇವಾಗ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಚಿಕ್ಕದಾಗಿ ಗೋಬಿನ ಕಟ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೀರು ಬಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಸೊ ಆ ಪ್ರೊಸೆಸರ್ನ ನಾವು ಮಿಸ್ ಮಾಡಬಾರ್ದು. ಯಾಕೆಂದರೆ ಹೂಕೋಸಲ್ಲಿ ಹುಳುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬಿಸಿನೀರಿಗೆ ಹಾಕಿ ಕುದಿಸಿನೇ ನೀವು ತೊಗೋಬೇಕು. ಸ್ವಲ್ಪ ಒಂದು 6ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಎಣ್ಣೆಗೆ ಹಾಕಿದಾಗ ಇನ್ನೂ ಬೇಗ ಬಾಯಲಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹದಕ್ಕೆ, ನಾವು ಬೋಂಡ ಬಜ್ಜಿ ಎಲ್ಲ ಯಾವ ಹದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ ಆ ಹದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ, ಈ ಹದಕ್ಕೆ ನೋಡ್ಕೊಳ್ಳಿ. ನೀವು ಬಜ್ಜಿ ಬೋಂಡ ಕಲಿಸ್ತೀರಲ್ವ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೋಡಿ. ಆಲ್ರೆಡಿ ನಾನು ನೀರು ಬಸ್ದು ಇಟ್ಕೊಂಡಿದ್ದೀನಿ. ರೋಹಿತ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಈ ಚಳಿಲಂತೂ ಮಕ್ಕಳಿಗೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದರಲ್ಲೂ ನಮ್ಮ ಸುಜಿತ್ ಅಂತೂ ಇತ್ತೀಚೆಗೆ ಭಾಳ ತಿಂಡಿ ಪೋತ ಆಗಿದ್ದಾನೆ. ಏನಾದರೂ ಆಗಲಿ ಕೇಳ್ತಾನೆ ಇರ್ತಾನೆ ಸಂಜೆ ಬಂದಾಗ. ಇನ್ನೊಂದು ಏನು ಅಂದರೆ, ನಮ್ಮ ಸುಜಿತ್ ಕಂಡ್ರಂತೂ ನಿಜವಾಗ್ಲೂ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ನೀವು ಅಂತಂದರೆ, ಎಷ್ಟು ಜನ ನಮಗೆ ಸುಜಿತ್ನೇ ಕೇಳ್ತಿರ್ತಾರೆ ಹೋದ ಕಡೆ ಎಲ್ಲ. ಆಮೇಲೆ ಸುಜಿತ್ ಮಾತಾಡೋ ರೀತಿ, ಅವನು ಹೇಗೆ ಅಂದರೆ ಎಲ್ಲರೂ ಪಟ್ಟಂತ ಹೊಂದ್ಕೊಂಡ್ಬಿಡ್ತಾನೆ. ಯಾರೇ ಹೊಸೊಬ್ರು ಬರಲಿ ಅವ್ರ ಹತ್ರ ನಾಚ್ಕೋಬೇಕು, ಅವರು ಹೊಸ ಪರಿಚಯ, ಅವ್ರನ್ನ ಹೇಗೆ ಮಾತಾಡೋದು ಇದೆಲ್ಲ ಇಲ್ಲವೇ ಇಲ್ಲ ಸ್ನೇಹಿತರೆ. ಅವ್ನ ಮೂತಿ ಬೇರೆ ಮುದ್ದು ಮುತ್ತಿಂದ ಪಟ್ಟಂತ ಮಾತಾಡ್ಸ್ಬಿಡ್ತಾನೆ. ಯಾರಿಗಾರು ಆಗಲಿ ನಿಮ್ದು ಯಾವ ಊರು, ಏನು ಕೆಲಸ ಮಾಡ್ತೀರಾ ಎಲ್ಲನೂ ವಿಚಾರಿಸ್ತಾನೆ. ಯಾರಾದರೂ ಹೇಳ್ಕೊಟ್ಟಿದ್ದೀವೇನೋ ಅನ್ನೋ ಥರ. ಸೊ ಹಿಂಗೆ ಅಂದರೆ ತುಂಬ ಬ್ರಾಡ್ ಮೈಂಡು. ಸೊ ಯಾರೇ ಫೋನ್ ಮಾಡಿದ್ರು ಫಸ್ಟ್ ಸುಜಿತ್ ಕೇಳ್ತಾರೆ. ಹೆಂಗೆ ನಗು ಬರ್ತಾ ಇರುತ್ತೆ ನನಗೆ ಅಂದರೆ, ಸುಜಿತ್ ಏನು ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದಾನೆ ಎಲ್ರಿಗೂ. ಎಲ್ಲರೂ ನಮ್ಮ ಸುಜಿತ್ ಪುಟಾಣಿನೇ ಕೇಳಿ. ನಮ್ಮ ತಂದೆ ಅಂತೂ ದಿನಕ್ಕೆ 3 ಸಲ ಅವನ ಜೊತೆ ಮಾತಾಡಬೇಕು. ಸಿಕ್ಕಾಪಟ್ಟೆ ಮಾತಾಡ್ತಾನೆ ನಿಜವಾಗ್ಲೂ. ಮಾತಾಡೋದಕ್ಕೆ ಅವನಿಲ್ಲ ಮನೇಲಿ, ಸ್ಕೂಲ್ಗೆ ಹೋಗ್ಬಿಟ್ಟ ಅಂದರೆ ನಮಗೆ ಒಂಥರ ಮನೆಯೆಲ್ಲ ಒಂಥರ ಬೋರ್ ಹೊಡಿತಾ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಅತೀಟೆ ಕಡಿಮೆ ಆಗಿದೆ, ಸ್ವಲ್ಪ ದೊಡ್ಡವನಾಗ್ತಿದ್ದಾನಲ್ವ, ಅಂದರೆ ಮಾತುಗಳು ಭಾಳ ಮುದ್ದು ಮಾತಾಡುತ್ತೆ ನೋಡಿ. ಅವನಿಗೋಸ್ಕರನೇ ಮಾಡ್ತಾ ಇರೋದು. ತಿಂದು ಟೇಸ್ಟ್ ಮಾಡಿ, ಮಮ್ಮ ತುಂಬ ಚೆನ್ನಾಗಿದೆ ಮಮ್ಮಿ, ನೆಕ್ಸ್ಟು ಇದನ್ನೇ ಮಾಡಿಕೊಡಿ ನನಗೆ, ಚೆನ್ನಾಗಿದೆ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. ಇವಾಗ ಒಂದೊಂದೇ ಎಣ್ಣೆ ಬಿಸಿ ಆದಮೇಲೆ ಹಾಕೋತಾ ಇದ್ದೀನಿ. ಸೊ ಯಾವುದೇ ಬೋಂಡ ಬಜ್ಜಿ ಎಣ್ಣೆಲಿ ಕರೆದಿರೋ ಪದಾರ್ಥ ಮಾಡಬೇಕು ಅಂದರೆ ತುಂಬ ಎಣ್ಣೆನ ಕಾಯಿಸ್ಬಾರ್ದು. ಹಾಕಿದ ತಕ್ಷಣ ಆ ಪದಾರ್ಥ ಸೀದೋಗ್ಬಿಡುತ್ತೆ. ಮೀಡಿಯಮಾಗಿ ಎಣ್ಣೆ ಕಾದಿದ್ರೆ ಸಾಕಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇವಾಗ ಮೀಡಿಯಮಾಗಿ ಎಣ್ಣೆ ಕಾದಿತ್ತು. ಸೊ ಈ ಬಜ್ಜಿಗಳನ್ನ ಹಾಕ್ಕೊಂಡು ಪಕೋಡ ಅಂದ್ಕೊಂಬಿಡಿ, ಗೋಬಿ ಪಕೋಡ ಸಖತ್ತಾಗಿತ್ತು. ಕ್ರಿಸ್ಪಿಯಾಗಿ ಆಗೋವರೆಗೂ ಈ ರೀತಿ ಕರೆದು ಮಕ್ಕಳಿಗೆ ಒಂದು ಬೌಲಲ್ಲಿ ಸಾಸ್ ಹಾಕಿ ಕೊಟ್ಬಿಟ್ರೆ ಸಿಕ್ಕಾಬಟ್ಟೆ. ನೋಡಿ ನಾನು ಕರೆದು ಇಟ್ಟಂಗಲ್ಲ ಒಂದೂ ಇಲ್ಲ, ಮಾಡ್ದಂಗೆ ಒಂದೂ ಇರಲಿಲ್ಲ ಸ್ನೇಹಿತರೆ. ಎಲ್ಲ ಖಾಲಿ ಆಗಿಬಿಡ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೊತ್ತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನೀವೆಲ್ಲರೂ ಕೂಡ ನನ್ನ ಬ್ಲಾಗ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಖಂಡಿತ ಬ್ಲಾಗ್ಗಳನ್ನ ಮಾಡ್ತೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.